ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಅಂದರೆ ನಾನು ಒಂದು ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ, ಈ ವರ್ಷದ ಒಂದು 6 ತಿಂಗಳಲ್ಲಿ ಏನೇನು ಸ್ಯಾರೀಸ್ ತೊಗೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದೇನು ಈ ಅಂಗಡಿ ಬ್ಯಾಗ್ ನಿಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಂತಿದ್ದೀರಾ? ಸೊ ಎಸ್, ಇದು ಧನಲಕ್ಷ್ಮಿ ಸಿಲ್ಕ್, ಹಾಸನಲ್ಲಿರುವಂಥ ಒಂದು ಧನಲಕ್ಷ್ಮಿ ಸಿಲ್ಕ್ಸ್ ಅಂಗಡಿಲಿ ಶಾಪ್ ಮಾಡಿರೋಂಥ ಈ ವರ್ಷದ ಸೀರೆಗಳು. ಆ್ಯಂಡ್ ಫಸ್ಟ್ಗೆ ಹೇಳ್ತಾ ಇದ್ದೀನಿ, ಇದು ಯಾವುದು ಕೊಲಾಬ್ರೇಷನ್ ಪ್ರಮೋಷನ್ಸ್ ವಿಡಿಯೋಸ್ ಆಗಿರೋದಿಲ್ಲ. ಇದೆಲ್ಲ ನಾನು ನನ್ನ ಸ್ವಂತಕ್ಕಾಗಿ ತಗೊಂಡಿರೋವಂಥದ್ದು. ಆ್ಯಂಡ್ ನಿಮ್ಗೆ ಏನಾದರೂ ಇದರಿಂದ ಯೂಸ್ ಆಗ್ಬೋದು, ಯಾರಾದರೂ ಅಲ್ಲಿ ಪರ್ಚೇಸ್ ಮಾಡ್ತಿರ್ಬೇಕು ಅಂದ್ಕೊಂಡು ಹೆಂಗಿರುತ್ತೆ ಕ್ವಾಲಿಟಿ ಏನು ಅನ್ನೋದು ನಿಮಗೆ ಅನಿಸಿರುತ್ತೆ. ಆ್ಯಂಡ್ ಹೇಗಿತ್ತು ಎಕ್ಸ್ಪೀರಿಯನ್ಸ್, ಚೆನ್ನಾಗಿರುತ್ತಾ ಹೆಂಗೆ ಅನ್ನೋದಕ್ಕೆಲ್ಲ ಡೌಟ್ಸ್ ಇರುತ್ತೆ ಕೆಲವೊಂದ್ಸತಿ ಸ್ಯಾರೀಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ನಿಮಗೂ ಕೂಡ ಇದೊಂದು ಹೆಲ್ಪ್ ಆಗ್ಬೋದು ರಿವ್ಯೂ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಏನೇನು ತೊಗೊಂಡಿದ್ದೀನಿ ಸ್ಯಾರೀಸ್ಗಳನ್ನ, ಅಲ್ಲಿ ಎಷ್ಟು ಸ್ಯಾರೀಸ್ಗಳನ್ನ ತೊಗೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಪೇಜ್ ಕೂಡ ತುಂಬಾ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಇದರಲ್ಲಿ ನಾನು ಕೂಡ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು ಇದಿಷ್ಟು ಸೀರೆಗಳನ್ನು. ಆ್ಯಂಡ್ ನಾನು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದಿಂದ ತೊಗೊಂಡಿರುವಂಥ ಸೀರೆಗಳನ್ನು ನಾನು ತೋರಿಸ್ತೀನಿ. ಆವಾಗಲೇ ನಾನಲ್ಲಿ ಶಾಪಿಂಗ್ ಮಾಡಿದ್ದು. ಆ್ಯಂಡ್ ಮುಂಚೆ ರತ್ನಂ ಸಿಲ್ಕಲ್ಲಿ ಮಾಡ್ತಾ ಇದ್ದೆ. ರತ್ನಂ ಸಿಲ್ಕಲ್ಲಿ ಗೌರಿ ಹಬ್ಬಕ್ಕೆ ತೊಗೊಂಡಿದ್ದೆ. ಅದನ್ನ ಬ್ಲೌಸ್ ಸ್ಟಿಚಿಂಗ್ ಅಂತ ಭದ್ರಾವತಿ ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದನ್ನು ತೋರಿಸೋದಕ್ಕೆ ಆಗೋದಿಲ್ಲ ಇವಾಗ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ ಒಂದು ಸ್ಯಾರಿನ ನಾನು ದೀಪಾವಳಿ ಹಬ್ಬಕ್ಕೆ ಹಾಕೋತೀನಿ. ಆವತ್ತಿನ ದಿನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಬ್ಲೌಸ್ ಡಿಸೈನ್, ಹಾಗೆ ಸೀರೆ ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತೀನಿ ನಿಮ್ಗೂ ಆ ಒಂದು ವ್ಲಾಗಲ್ಲಿ. ಸೊ ಈ ವ್ಲಾಗಲ್ಲಿ ಯಾವ ಸೀರೆ ತೊಗೊಂಡಿದ್ದೀನಿ, ಏನು ಎಷ್ಟು ಬಜೆಟ್ ಆಯಿತು, ಹೆಂಗಿದೆ ಕ್ವಾಲಿಟಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ನೀವು ಯಾರಾದರೂ ಹಾಸನಲ್ಲಿರುವಂಥ ಧನಲಕ್ಷ್ಮಿಲಿ ನೀವು ಪರ್ಚೇಸ್ ಮಾಡಬೇಕು, ಅಲ್ಲಿಗೆ ಹೋಗಬೇಕು ಶಾಪಲ್ಲಿ ಅನ್ನೋರು, ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋರು ಕೂಡ ನೀವು ಹೋಗಿ ನೋಡ್ಬೋದು. ಸೊ ನನ್ನ ರಿವ್ಯೂ ನೋಡಾದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಆ್ಯಂಡ್ ನಾನು ತೊಗೊಂಡಿರೋಂಥ ಸ್ಯಾರಿಗಳು ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಫಸ್ಟ್ಗೆ ಇದು ಈ ವರ್ಷ ತೊಗೊಂಡಿದ್ದ. ಸೊ ಒಂದೇ ನಿಮಿಷ, ನನಗೂ ತುಂಬ ಸೀರೆಗಳಿದೆ ಈ ಸತಿ, ಹೊಲಿಸೋದಕ್ಕೂ ಕೂಡ ತುಂಬ ಸೀರೆ ಇದೆ. ಆ್ಯಂಡ್ ಇವತ್ತು ಹೋಗ್ಬೇಕು ಇದಕ್ಕೆಲ್ಲದಕ್ಕೂ ಮೆಟೀರಿಯಲ್ಸ್ ಒಂದು ಸ್ವಲ್ಪ ಬೇರೆ ಏನೋ ತೊಗೊಳಕ್ಕಿದೆ, ಅದನ್ನೆಲ್ಲ ತೊಗೋಬೇಕಾಗಿದೆ. ಸೊ ತೋರಿಸ್ತೀನಿ ನಿಮ್ಗೆ ಒಂದೊಂದಾಗಿನೇ. ಆ್ಯಂಡ್ ಇದು ತೊಗೊಂಡಿರೋದು ನಾನು ವರಮಹಾಲಕ್ಷ್ಮಿಗೆ ಈ 2 ಸೀರೆಗಳನ್ನ. ನನಗೆ 2500 2600 ರೇಂಜಲ್ಲಿ ಈ ಸೀರೆ ಸಿಕ್ಕಿದ್ದು. ಇದೊಂದು ಪಿಂಕ್ ಕಲರ್ ಸ್ಯಾರಿ. ಅದಕ್ಕೆ ನಿಮ್ಗೆ ನೋಡ್ತಿರ್ಬೋದು ಆಲ್ ಓವರ್ ನಿಮ್ಗೆ ಈ ಥರ ಬುಟ್ಟ ಮತ್ತು ಈ ಥರ ಒಂದು ಡಿಸೈನ್ ಬಂದಿದೆ ಮಧ್ಯದಲ್ಲಿ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಇದನ್ನ ನನ್ನ ಹಸ್ಬೆಂಡ್ ನನಗೆ ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಧನಲಕ್ಷ್ಮಿ ಸಿಲ್ಕಲ್ಲಿ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಈ ಸತಿ ಮತ್ತೆ ಹೋಗೊಂದಷ್ಟು ಸೀರೆಗಳನ್ನ ತಂದಿದ್ದೀವಿ. ಈ ಸತಿ ನಾವು ಧನಲಕ್ಷ್ಮಿಲಿ 19,000 ಏನೋ ಸಮಥಿಂಗ್ ಶಾಪಿಂಗ್ ಮಾಡಿದ್ದು. ಅಂದರೆ ದಸರಾಕ್ಕೆ ಹೋಗಿದ್ವಲ್ಲ ಆವಾಗ ತೊಗೊಂಡಿದ್ದು. 19,000ಕ್ಕೋ 20,000 ಆಯಿತು ಟೋಟಲ್ ಎಲ್ಲ. ಆ್ಯಂಡ್ ಲಾಸ್ಟ್ ವರಮಹಾಲಕ್ಷ್ಮಿಗೆ ಹೋದಾಗ 3 ಸೀರೆ ತಂದಿದ್ದೆ. ನನಗೆ 2, ಜೇಸ್ಟ್ರಂಗೆ 1 ಅಂತ. ಅವರು 5,500 ಒಂದೇ ಸ್ಯಾರಿ ತೊಗೊಂಡ್ರು. ನಾನು 5,500ದಲ್ಲಿ 2 ಸೀರೆ ತೊಗೊಳ್ಳೋಣ ಅಂತ ತೊಗೊಂಡು ಬಂದೆ. ಈಗ ನೋಡಿದ್ರೆ 2ಕ್ಕೂ ಬ್ಲೌಸ್ ಹೊಲಿಸ್ಬೇಕು. ಇದೇ ಹೆಣ್ಮಕ್ಳು ಪ್ರಾಬ್ಲಮ್ ನೋಡಿ. ಇದು ಪಿಂಕ್ ಕಲರ್, ಈ ಥರ ಫುಲ್ ಆಲ್ ಓವರ್ ನಿಮಗೆ ಬಾಡಿ ಕೂಡ ಇದೇ ಥರ ಬರುತ್ತೆ. ಆ್ಯಂಡ್ ವೈಟ್ ಕಲರ್ ನಿಮಗೆ ಬಂದಿದೆ, ಬಾರ್ಡರ್ ಬಂದಿದೆ. ಅದರ ಮೇಲೆ ಗೋಲ್ಡ್ ಕಲರು ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ಉಡೋಕೆ ತುಂಬ ಕಂಫರ್ಟೇಬಲ್ ಆಗಿದೆ. ಇದೆಲ್ಲ ಸೆಮಿ ಕಂಚಿ. ನಾನು ಈ ಸತಿ ಸೆಮಿ ಟಿಶ್ಯೂಸ್ ಯಾವೂ ಟ್ರೈ ಮಾಡಲಿಲ್ಲ. ಬಿಕಾಸ್ ನಂದು 2 ಸ್ಯಾರಿ ತೊಗೊಂಡು ನಂಗೆ ಹಾಗೆ ಬೇಜಾರಾಗಿಬಿಟ್ಟಿದೆ. ಉಡೋದಕ್ಕೆ ಕಂಫರ್ಟೇಬಲ್ ಇರಲ್ಲ, ನೀವೇನೇ ಅನ್ಬೋದು. ಸೆಮಿ ಟಿಶ್ಯೂಸ್ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಎಲ್ಲ ಸೆಮಿ ಕಂಚೀಸ್ ತಂದಿದ್ದೀನಿ. ಸೊ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ಥರ ವೈಟ್ ಕಲರ್ ಬ್ಲೌಸೇ ಬರುತ್ತೆ. ಇದ್ರ ಮೇಲೆ ವರ್ಕ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಇದ್ರದ್ದು ಸೆರ್ಗ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ. ನಾನು ಫುಲ್ ಓಪನ್ ಮಾಡಿದೆ. ಇವಾಗ ಇದನ್ನೆಲ್ಲ ಮಡ್ಚೋಷ್ಟೊತ್ತಿಗೆ ಸಾಕಾಗುತ್ತೆ. ಸೊ ಇದು ಸೆರ್ಗ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಸೆರ್ಗ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ ಟು ವೇರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದಕ್ಕೆ ಕೊಟ್ಟಿದ್ದು ನಾನು 2,600 ಸಮಥಿಂಗ್ ಏನೋ. ನೋಡಿ ಹಿಂಗೆ ಆಗ್ಬಿಟ್ರೆ ಸೀರೆ, ಹೊಸ ಸೀರೆಗಳನ್ನ ಇನ್ನೂ ಒಂದ್ಸತಿನೂ ವೇರ್ ಮಾಡಿಲ್ಲ. ಲಕ್ಷ್ಮಿ ಗುಡ್ಸಿರೋದು ಆಮೇಲೆ ಮಾಡಿಸ್ಕೊತೀನಿ. ಆ್ಯಂಡ್ ಸೆಕೆಂಡ್ ಒಂದು ಸ್ಯಾರಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಸ್ಯಾರಿ. ನನ್ನ ಹತ್ರ ಆಲ್ರೆಡಿ ಆರೆಂಜಿಶ್ ಕಲರ್ಸ್ಗಳು ತುಂಬ ಇದೆ. ಬಟ್ ಆದ್ರೂ ಕೂಡ ಈ ಸೀರೆ ನೋಡ್ತಿದ್ದಾಗೆ ನನಗೆ ಇಲ್ಲ ಇದನ್ನು ತೊಗೋಬೇಕು ಅಂತ ಹೇಳಿ ತೊಗೊಂಡು ಬಂದಂಥ ಸ್ಯಾರಿ ಇದು. ಬೇಡ ಬೇರೆ ಕಲರ್ ನೋಡು ಅಂದ್ರೂ ನನ್ನ ಹಸ್ಬೆಂಡ್ ನನಗಿಲ್ಲ, ನನಗಿದೇ ಬೇಕು ಅಂತ ಹೇಳಿ ಇದನ್ನು ವೇರ್ ಕೂಡ ಮಾಡಿಸ್ಕೊಂಡು ನಾನು ತೊಗೊಂಡು ಬಂದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ಇದು ಒಂದೇ ಕಲರಲ್ಲಿ ಬರುತ್ತೆ. ಸೊ ಸೆಲ್ಫಲ್ಲಿ ಬರುತ್ತೆ. ಇದಕ್ಕೆ ಕಾಂಟ್ರಾಸ್ಟ್ ಇಲ್ಲ, ಗೋಲ್ಡ್ ಜರಿ ಬಂದಿದೆ. ಸೇಮ್ ನಿಮಗೆ ರೇಷ್ಮೆ ಥರನೇ ಕಾಣಿಸುತ್ತೆ. ಬಟ್ ಸೆಮಿ ಕಂಚಿ ಸೀರೆ ಅಷ್ಟೇ, ಸೆಮಿ ಮೈಸ್ ಸಿಲ್ಕ್ ಆಗಿರತ್ತೆ ಅಷ್ಟೇ. ಇದು ನೋಡ್ತಿದ್ದೀರಲ್ಲ, ಇದು ನಿಮಗೆ ಸೆರ್ಗ್ ಬರುತ್ತೆ. ಬ್ಲೌಸ್ ಪ್ಲೇನ್ ಬರುತ್ತೆ ಈ ಥರ. ಇದು ಬ್ಲೌಸ್ ಬಂದಿದೆ. ಇದು ಬ್ಲೌಸು
ಇದು ಸೆರಗು ಒಂದು ಸ್ವಲ್ಪ ಸಿಂಪಲ್ ಇದೆ, ಕುಚ್ಚು ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ತುಂಬಾ ಇಷ್ಟ ಆದಂಥ ಸೀರೆ. ಇದು ಕೂಡ 2500 ರೂಪಾಯಿನೋ 2200 ರೂಪಾಯಿನೋ ಸಮಥಿಂಗ್ ಕೊಟ್ಟು ತುಂಬ ದಿನ ಆಯ್ತಲ್ಲ, ಮರ್ತೋಗಿದೆ. ಬಟ್ ಎಲ್ಲ 2500 ರೇಂಜಲ್ಲೇ ತಂದಂಥ ಸೀರೆಗಳಿವು. ತುಂಬಾ ಚೆನ್ನಾಗಿದೆ ಆ್ಯಂಡ್ ಉಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿನ ಶಾಪ್ ಎಕ್ಸ್ಪೀರಿಯನ್ಸ್ ಅಂದರೆ ಸ್ಟಾಫ್ಗಳು ತುಂಬ ಚೆನ್ನಾಗಿ ತೋರಿಸ್ತಾರೆ. ನನ್ನಿಂದ ಒಂದು ಟಿಪ್ಸ್ ಏನಂತ ಅಂದರೆ, ನೀವು ಅಲ್ಲೇ ಹೋಗಿ ಸ್ಯಾರೀಸ್ನ ನೋಡ್ತೀನಿ ಅಂದ್ರೂ ವಿಡಿಯೋ ನೋಡ್ಕೊಂಡು ಹೋಗಿ. ಹೊಸದಾಗಿ ಅಪ್ಲೋಡ್ ಮಾಡಿರ್ತಾರೆ, ನೀವು ಯಾವ ವಿಡಿಯೋಸ್ ತೋರಿಸಿದ್ರು ಅದರಲ್ಲಿ ಎಲ್ಲ ಕಲರ್ಸ್ನ ತಂದು ನಿಮಗೆ ತೋರಿಸ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ತಗೊಂಡ್ಬರ್ಬೋದು. ಅಲ್ಲೇ ಹೋದ್ರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ಬೋದು. ಬಟ್ ವಿಡಿಯೋ ನೋಡ್ಕೊಂಡು ಹೋದ್ರೆ ಅವ್ರ ಪೇಜಲ್ಲಿ ನೀವು ಆರಾಮಾಗಿ ತೊಗೊಂಡ್ಬರ್ಬೋದು. ನಾವು ಹೋದಾಗ್ಲೂ ಅಷ್ಟೇ ವಿಡಿಯೋಸ್ ನೋಡಿಕೊಂಡು ಆಮೇಲೆ ಅವ್ರಿಗೆ ತೋರಿಸ್ತಾ ಇದ್ವಿ, ಈ ಸೀರೆ ಬೇಕು ನನಗೆ, ಈ ಸೀರೆ ತಂದ್ಕೊಡಿ ಅಂದರೆ ಅವರು ಚೆನ್ನಾಗಿ ನೀಟಾಗಿ ತೋರಿಸ್ತಾರೆ ಸ್ಯಾರಿಗಳನ್ನೆಲ್ಲ. ತುಂಬ ನೀವು ಎಷ್ಟೇ ಪ್ರೈಸಿಂಗ್ ತಗೊಳ್ಳಿ, ಅಷ್ಟು ಇಷ್ಟು ಅಂತ ಇಲ್ಲ, ಎಲ್ಲ ಪ್ರೈಸಸ್ವರೆಗೂ ಅಷ್ಟೇ ಚೆನ್ನಾಗಿ ತೋರಿಸ್ತಾರೆ. ಆ್ಯಂಡ್ ಈ ಒಂದು ಸೀರೆಯನ್ನು ನಾನು ಈ ಸತಿ ತೊಗೊಂಡು ಬಂದಿರೋ ಇದಿಷ್ಟು ಈಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ನಾನು ಈ ಸತಿ ತಂದಿರೋದು. ಇದು ವರಮಹಾಲಕ್ಷ್ಮಿ ತಂದಿದ್ದು. ಸೃಷ್ಟಿದು ಮೇ ಬಿ ಅವ್ರ ಹತ್ರ ಇಲ್ಲಿಲ್ಲ, ಸೊ ಹಾಗಾಗಿ ತೋರಿಸ್ತಿಲ್ಲ ಅಷ್ಟೇ. ಅದು ಕೂಡ ತುಂಬ ಚೆನ್ನಾಗಿತ್ತು. ಈ ವರ್ಷದ ಸೀರೆಯಲ್ಲಿ, ಈ ಸತಿ ತೊಗೊಂಡ್ಬಂದಂಥ ಸೀರೆಯಲ್ಲಿ, ಸಾರಿ ಈ ವರ್ಷ ಅಂತಲೇ ಬರ್ತದೆ, ಈ ಸತಿ ತಂದಿದ್ದ ಸೀರೆ ಇದು ಅಮ್ಮಂಗಂತ ತಂದಿದ್ದ ಸೀರೆ. ಅಮ್ಮಂಗೆ ನಾನು ಗಿಫ್ಟ್ ಕೊಡ್ಸಿದ ಸೀರೆ ಇದು. ನಂಗೆ ನೋಡಿದ ತಕ್ಷಣ ಇಷ್ಟ ಆಗಿದ್ದ ಸೀರೆ ಇದು. ಇದರಲ್ಲಿ ಪರ್ಪಲ್ ವಿತ್ ಪಿಂಕ್ ಕೂಡ ಇತ್ತು, ಬಟ್ ಪರ್ಪಲ್ ಆಲ್ರೆಡಿ ಅಮ್ಮನ ಹತ್ರ ಇದೆ. ಆ್ಯಂಡ್ ಈ ಥರ ಪ್ಯಾಟ್ರನ್ ಇರಲಿಲ್ಲ ಅಮ್ಮನ ಹತ್ರ. ಚಕ್ಸ್ ಮತ್ತು ಇದರಲ್ಲಿ ಸಣ್ಣ ಸಣ್ಣದಾಗಿ ಒಂದು ಬುಟ್ಟ ಕೊಟ್ಟಿದ್ದಾರೆ, ಮೋಟಿಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದ್ರದ್ದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ತುಂಬ ರಿಚ್ ಆಗಿ ಕಾಣಿಸುತ್ತೆ. ಸೇಮ್ ನಿಮಗೆ ಸೆಮಿ ಅಂತಾನೆ ಅನ್ಸಲ್ಲ, ಇದು ರೇಷ್ಮೆ ಅಂತಾನೆ ಅನ್ಸುತ್ತೆ, ಆ ಥರ ಇರೋವಂಥ ಕ್ವಾಲಿಟಿ ಇದು. ತುಂಬ ಚೆನ್ನಾಗಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಟ್ ವೆಯ್ಟ್ ಆ್ಯಂಡ್ ತುಂಬ ಸಾಫ್ಟ್ ಸ್ಯಾರಿ, ತುಂಬ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ನೀವು ಬಾರ್ಡರ್ ನೋಡ್ಬೋದು, 2 ಸೈಡ್ ಬಾರ್ಡರು ಸಣ್ಣದೇ ಇದೆ ಬಾರ್ಡರ್. ಯಾಕೆ ಅಂದರೆ ಇನ್ನೊಂದು ಜೇಸ್ಟನ್ನು ತೊಗೊಂಡ್ರು ಅಮ್ಮಂಗೋಸ್ಕರ, ಅದೊಂದು ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ, ಇದೊಂದು ಸ್ವಲ್ಪ ಸಣ್ಣ ಬಾರ್ಡರ್ ಇದೆ. ಸೊ ಹಾಗಾಗಿ ಇದನ್ನು ಸಣ್ಣ ಬಾರ್ಡ್ರಲ್ಲಿ ತೊಗೊಂಡು ಬಂದೆ. ಬೋತ್ ಸೈಡ್ ಒಂದೇ ಥರ ಬಾರ್ಡರ್ ಬರುತ್ತೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಇದನ್ನು ಒಂಚೂರು ನೀಟಾಗಿ ತೋರಿಸ್ತೀನಿ, ಯಾಕೆಂದರೆ ಹೊಸದು ಹಿಂಗೆ ಮೇಲೇನೆ. ಇದು ನಿಮಗೆ ಸೆರಗು ಬರುತ್ತೆ, ಬ್ಲೌಸು ಈ ಥರ ಈ ಕಲರಲ್ಲಿ ಬರುತ್ತೆ. ಇದು ಬ್ಲೌಸ್ ಬರುತ್ತೆ, ಓಕೆನಾ. ಸೊ ಇದು ನಿಮಗೆ ಸೆರಗು ಬರುತ್ತೆ ಸ್ಯಾರಿದು. ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಮದುವೆ ಶಾಪಿಂಗಿಗೆ ಹೋಗ್ತೀರಾ ಅಂದರೆ ಖಂಡಿತ ಹೋಗಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ನಿಮಗೆ ತುಂಬಾ. ಮದುವೆ ಹುಡುಗಿರಿಗಂತೂ ನೀವು ಆರಾಮಾಗಿ 2500 ಈ ಥರದಲ್ಲಿ 5000 ಕೊಟ್ಟು ಒಂದು ತೊಗೊಳೋ ಬದಲು 2500 ಕೊಟ್ಟು ಆರಾಮಾಗಿ ಈ ಥರದ್ದನ್ನು ತೊಗೋಬೋದು. ಆ್ಯಂಡ್ ಏನಂತ ಅಂದರೆ ಇವನ್ನ ಕಂಫರ್ಟಬಲ್ ಆಗಿ ಉಡ್ಬೋದು. ಯಾರ್ದಾದ್ರೂ ಮದುವೆ ಅಂದರೂ ನಿಮಗೆ ತುಂಬಾ ಗ್ರ್ಯಾಂಡ್ ಅನ್ಸಲ್ಲ, ತುಂಬ ಸಿಂಪಲ್ಲು ಅನ್ಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳು. ಇದು ಪ್ರೈಸ್ ಬಂದ್ಬಿಟ್ಟಿಲ್ಲ, 2100 ರೂಪೀಸ್ ಇದು. ಇದರಲ್ಲಿ MRP 2600 ಕೊಟ್ಟಿದ್ದಾರೆ, 2100 ಅದು. ಇದಕ್ಕೆ 2100 ರೂಪೀಸ್. ತುಂಬ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಸ್ಯಾರಿ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಜಾಸ್ತಿ ನನಗೆ ಹೇಳ್ತಾ ಇಲ್ವಾ, ಆರೆಂಜ್ ಆ್ಯಂಡ್ ಪಿಂಕ್ ಕಲರ್ ಮೇಲೆ ಜಾಸ್ತಿ ಲವ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸತಿ ಅಮ್ಮಂಗೂ ಈ ಕಲರ್ ಇರಲಿಲ್ಲ ಅವ್ರ ಹತ್ರ, ಈ ಥರ ಕಾಂಬಿನೇಷನ್ ಲೈಟ್ ಬಾರ್ಡರು. ಸೊ ಹಾಗಾಗಿ ಇದನ್ನ ತೊಗೊಂಡು ಬರೋಣ ಅಂತ ಹೇಳಿ ತೊಗೊಂಡಿದ್ದಾಯ್ತು ಇದನ್ನ ಅಮ್ಮಂಗೆ. ಇದನ್ನ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡ್ಕೊಂಡೆ ನಾನು, ಹಾಕಿದ್ರು ಇದೇ ಇರಲಿ ಅಂತ ಹೇಳಿ. ಒಂದೇ ನಿಮಿಷ, ನಾನು ಜಾಸ್ತಿ ಹುಡ್ಕಕ್ಕೆ ಹೋಗಲ್ಲ ಸ್ಯಾರೀಸ್ಗಳು. ನಂಗೆ ಇಷ್ಟ ಆಯ್ತಾ ಬೇರೆದು ನೋಡಕ್ಕೆ ಹೋಗಲ್ಲ, ಇಲ್ವಾ ಬೇರೆದು ಯಾವುದಾದ್ರೂ ನೋಡ್ತಾ ಇರ್ತೀನಿ ಇಷ್ಟ ಆಗೋ ತನಕ. ಒಂದು ಫೈನಲ್ ಇಷ್ಟ ಆದಮೇಲೆ ಸರಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಸೊ ನೆಕ್ಸ್ಟ್ ಇದು ಅಮ್ಮಂಗೆ ತೊಗೊಂಡಿದ್ದು, ಜ್ಯೇಷ್ಠ ತೊಗೊಂಡಿದ್ದನ್ನ. ಏನಕ್ಕೆ ಅಂದರೆ ಅಮ್ಮಂಗೆ ಬರ್ತಡೆಗೆ ಗಿಫ್ಟ್ ಅಂತ ಪ್ರತಿ ವರ್ಷ ಅಮ್ಮ ನಮಗೆ ಎಲ್ಲ ಹಬ್ಬಕ್ಕೂ ಪಾಪ ರೇಷ್ಮೆ ಸೀರೆ ಎಲ್ಲ ಕೊಡಿಸ್ತಾ ಇರ್ತಾರೆ. ನಾವೇನು ಕೊಡ್ಸೋಕ್ಕಿದ್ದಿಲ್ಲ. ಸೊ ಹಾಗಾಗಿ ಬರ್ತಡೇಗಾದರೂ ಸ್ಪೆಷಲ್ ಆಗಿರಲಿ, ಅಮ್ಮ ಬೇರೆ ಟೈಮಲ್ಲಿ ಬೇಡ ಬೇಡ ಅಂತಾರೆ, ಅದಕ್ಕೋಸ್ಕರ ಬರ್ತಡೇಗೆ ಅಂತ ಹೇಳಿಬಿಟ್ಟು ಈ ಸತಿ ಇಬ್ಬರು ಸೀರೆ ತಂದುಬಿಟ್ಟು, ಒಂದು ಸತಿ ಸೀರೆ ಕೊಡಿಸಿದ್ದೆ ಆ್ಯಂಡ್ ಸೃಷ್ಟಿ ವಾಚ್ ಕೊಡಿಸಿದ್ಲು ಜ್ಯೇಷ್ಠ. ನಾನು ಈ ಸತಿ ಸೀರೆ ತೊಗೋತೀನಿ ಅನ್ನೋಕ್ಕೆ ಅವ್ರು ಕೂಡ ಸರಿ ನಾನು ಸೀರೆನೇ ಕೊಡಿಸ್ಬಿಡ್ತೀನಿ, ಸೀರೆನೇ ಹಾಕ್ಕೊಳ್ಳಿ ಅಂತ ಹೇಳಿ ತೊಗೊಂಡು ಬಂದಿದ್ದು. ಇದು ನೋಡಿ ತುಂಬ ಡಿಫ್ರೆಂಟ್ ಪ್ಯಾಟ್ರನ್. ಅವತ್ತಿನೂ ಅಪ್ಲೋಡ್ ಮಾಡಿದ್ರು, ತೋರಿಸಿ ಇದನ್ನು ಫೈನಲೈಸ್ ಮಾಡಿ ಅಲ್ಲೇ ಎತ್ಕೊಂಡು ಬಂದ್ಬಿಟ್ಟೆ ನಾನು. ಚೆನ್ನಾಗಿದೆ. ಮಧ್ಯದಲ್ಲಿ ಈ ಥರ ಒಂದು ನಿಮಗೆ ಜುಮ್ಕಾ ಪ್ಯಾಟ್ರನ್ ಅಂತ ಒಂದು ಕೊಟ್ಟಿದ್ದಾರೆ, ಮಧ್ಯ ಸಾರಿ ಮಧ್ಯ. ಆ್ಯಂಡ್ ನಿಮಗೆ ಮೇಲ್ಗಡೆ ಪ್ಯಾಟ್ರನ್ಗೆ ಈ ಥರ ಸಣ್ಣ ಬಾರ್ಡರ್ ಬರುತ್ತೆ, ಕೆಳಗಡೆ ನಿಮಗೆ ಲಾಂಗ್ ಬಾರ್ಡರ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದರಲ್ಲಿ ಲೈಕ್ ಸೃಷ್ಟಿ ಹೇಳಿದ್ರು ನನಗೆ ಬಾಟಲ್ ಗ್ರೀನ್ ತೊಗೊಂಡು ಬನ್ನಿ ಅಂತ. ಅಮ್ಮಂಗೆ ತೋರಿಸಿದಾಗ ಅಮ್ಮ ಬೇಡ ನನಗೆ ಇದನ್ನು ತೊಗೊಂಡು ಬನ್ನಿ ಅಂದರೆ, ಇದು ನೋಡಿ ಸೆರ್ಗೊಂದು ಸ್ವಲ್ಪ ಗ್ರ್ಯಾಂಡ್ ಇದೆ, ಈ ಥರ ಇದೆ ಸೆರ್ಗು. ಅದಾದಮೇಲೆ ನಿಮಗೆ ಇದು ಈ ಥರ ಬರುತ್ತೆ ಬ್ಲೌಸ್, ಕಾಂಟ್ರಾಸ್ಟ್ ಬ್ಲೌಸ್ಗಳೇ, ಕಾಂಟ್ರಾಸ್ಟ್ ಬ್ಲೌಸು ಕಾಂಟ್ರಾಸ್ಟ್ ಸ್ಯಾರಿ. ಸೊ ಕಾಂಟ್ರಾಸ್ಟಲ್ಲಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. ನನಗೆ ಜಾಸ್ತಿ ಕಾಂಟ್ರಾಸ್ಟ್ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ
ಬ್ಲೌಸು ಕೂಡ ಡಿಫ್ರೆಂಟಾಗಿ ಬರುತ್ತೆ, ಕಾಂಟ್ರಾಸ್ಟಲ್ಲಿ ಬರುತ್ತಲ್ವಾ, ಅವಾಗ ಚೆನ್ನಾಗಿರುತ್ತೆ ಡಿಸೈನ್ ಮಾಡಿಸೋದಕ್ಕೆ, ವರ್ಕ್ ಮಾಡಿಸೋದಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ನಾನು ಆ ಥರ ಕಾಂಟ್ರಾಸ್ಟಲ್ಲಿ ಜಾಸ್ತಿ ಇಷ್ಟಪಡ್ತೀನಿ. ಬಟ್ ಇದನ್ನು ಮಾತ್ರ ಆರೆಂಜ್ ಕಲರ್ದು ಮಾತ್ರ ನಾನು ಹೇಳ್ತಿದ್ದೀನಲ್ಲ, ಅದು ಯಾಕೋ ಗೊತ್ತಿಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಅದಕ್ಕೋಸ್ಕರ ತಗೊಂಡು ಬಂದು. ಸೊ ನೀವು ಯಾರಾದರೂ ಟ್ರೈ ಮಾಡ್ತೀರಾ ಅಂದರೆ ಖಂಡಿತ ಹೋಗಿ ಟ್ರೈ ಮಾಡಿ, ಅಥವಾ ನಿಮ್ಗೆ ಯಾವುದಾದ್ರೂ ಆನ್ಲೈನಲ್ಲೇ ಇಷ್ಟ ಆದರೆ ಅವ್ರದ್ದು ಆನ್ಲೈನ್ ಕೂಡ ಇದೆ, ನೀವು ಅದನ್ನು ಕೂಡ ತರ್ಬೋದು. ಸೊ ಇನ್ನೂ ಒಂದಿದೆ, ಅದೆಲ್ಲ ಮಿಸ್ ಮಾಡಿ ಅಲ್ಲೇ ಎಲ್ಲ ಎತ್ತಿಟ್ಟು ಬಂದುಬಿಟ್ಟಿದ್ದೀನಿ. 1 ನಿಮಿಷ ಸರಿ, ಇದ್ರೊಳಗೆ ಇದೆ, ನಾನೆಲ್ಲ ಒಳಗೆ ಇಟ್ಬಿಟ್ಟಿದ್ದೀನಿ ಅಂತ ಹುಡ್ಕೊಂಡಿದ್ದೆ. ಆ್ಯಂಡ್ ಈಗ ತೋರಿಸ್ತಾ ಇರೋದು ಅಮ್ಮ ಈ ವರ್ಷ ನಮಗೆ ಲಕ್ಷ್ಮೀ ಪೂಜೆಗೆ ಕೊಡ್ಸಿರೋ ಅಂಥ ಸೀರೆ ಇದು. ಅಲ್ಲೇ ತೊಗೊಂಡು ಬನ್ನಿ, ಚೆನ್ನಾಗಿರುತ್ತೆ ಅನ್ಸಿದ್ರೆ ಅಂದ್ಬಿಟ್ಟು ಸರಿ ಇಲ್ಲೇ ತಗೋತೀವಿ ಅಂತ ಹೇಳಿ ತೊಗೊಂಡು ಬಂದೆ. ನನಗೆ ಪರ್ಸ್ನಲಿ ಏನು ಗೊತ್ತಾ, ಭದ್ರಾವತಿಲಿ ಸೃಷ್ಟಿ ಅಂಗಡಿ ಬಿಟ್ಟು ಬೇರೆ ಯಾವ ಅಂಗಡಿಗೂ ಹೋಗೋಕೆ ಇಷ್ಟ ಆಗಲ್ಲ. ಆ್ಯಂಡ್ ಇಲ್ಲಿ ಬೆಂಗಳೂರಲ್ಲಿ ರತ್ನಂ ಸಿಲ್ಕಿಗೆ ಹೋಗ್ಬಿಡ್ತೀವಿ, ಯಾಕಂದರೆ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಆ್ಯಂಡ್ ಪೇಜಲ್ಲಿ ಯಾವುದಾದ್ರೂ ನೋಡ್ಕೊಂಡು ಹೋಗಿದ್ರೆ ಅಲ್ಲಿ ಇಷ್ಟ ಆಗಿರೋದನ್ನ ತೆಗೆಸಿ ನೋಡಿ ತೊಗೊಂಬಂದ್ಬಿಡ್ಬೋದು ಅಂತ. ಆ್ಯಂಡ್ ಅದು ಬಿಟ್ಟರೆ ಈ ವರ್ಷ ನಾನು ಟ್ರೈ ಮಾಡಿದ್ದು ಧನಲಕ್ಷ್ಮಿ. ನಂಗೆ ಇಲ್ಲೂ ಕೂಡ ತುಂಬಾ ಇಷ್ಟ ಆಯಿತು. ಸ್ಯಾರಿ ಕ್ವಾಲಿಟಿ ಆ್ಯಂಡ್ ಡಿಸೈನ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು, ನಿಮಗೆ ಕಾಸ್ಟ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ವರ್ಷ ಈ ಸೀರೆ ನಾನು ಈ ಸತಿ ತೊಗೊಂಡೆ. ಆ್ಯಂಡ್ ಜ್ಯೇಷ್ಠ ಅವ್ರದ್ದು ಸೀರೆ ಅವ್ರ ಮನೇಲೆ ಕೊಟ್ಟು ಬಂದ್ಬಿಟ್ಟೆ ಅವತ್ತು. ಅವರು ರಸ್ಟ್ ಆರೆಂಜ್ ಕಲರಲ್ಲಿ ಸ್ಯಾರಿ ತೊಗೊಂಡ್ರು. ಸೊ ನಾನು ಈ ಕಲರಲ್ಲಿ ತೊಗೊಂಡೆ. ಇದನ್ನ ವೇರ್ ಕೂಡ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು. ಬೇರೆ ಎಲ್ಲ ಸೀರೆಗಳು ಆಲ್ಮೋಸ್ಟ್ ಸ್ಕೈ ಬ್ಲೂ ಎಲ್ಲ ಇತ್ತು, ಬೇಡ 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 ಅಂದ್ಕೊಂಡು ನಾನೇನು ಮಾಡಿದೆ, ಇದನ್ನು ನೋಡಿದ್ವು. ನಾನು ಮತ್ತು ಅಕ್ಕ ಹೋಗಿದ್ವಿ, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಹೋಗಿದ್ವು. ಸೊ ಹಾಗಾಗಿ ಇದನ್ನು ನೋಡು ಚೆನ್ನಾಗಿದೆ ಅಂತ ಹೇಳಿದರು ಅಕ್ಕ ಅಂತ ಹೇಳಿಬಿಟ್ಟು ನಾನು ಇದನ್ನ ವೇರ್ ಮಾಡಿ ಇದೇ ಚೆನ್ನಾಗಿದೆ ಅಂತ ಹೇಳಿ ಫೈನಲೈಸ್ ಮಾಡಿ ತೊಗೊಂಡು ಬಂದ್ಬಿಟ್ಟು. ಆಮೇಲೆ ಮನೆಗೆ ಬಂದಮೇಲೆ ಏನು ಅನ್ನಿಸ್ತು, ಈ ಸೀರೆ ಇನ್ನೊಂದು ಪಿಂಕ್ ಫಸ್ಟಿಗೆ ತೋರಿಸಿದ್ ನಾನು, ಅದು ಹಿಂಗೆ ಇದೆ ಎಲ್ಲ ಕಲರು. ಅಮ್ಮ ಇಲ್ಲಿ ಊರಿಗೆ ಬಂದಮೇಲೆ ಅಮ್ಮನೂ ಏನಂತ ಅಂದರು, ಸೇಮ್ ಹೋದ ಸತಿ ನೀವು ಲಕ್ಷ್ಮೀ ಪೂಜೆಗೆ ಇದನ್ನೇ ತೊಗೊಂಡಿದ್ಯಲ್ಲ ಸೌಖ್ಯ ಅಂತನೂ ಅಂದರು ಅಮ್ಮ, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಮ್ಮ. ಸೊ ನಾನು ಅಯ್ಯೋ ಏನು ಮಾಡೋದು ಅಂತ ಯೋಚನೆ ಆಗ್ತಿದ್ದೆ. ಆಮೇಲೆ ಹೆಂಗೂ ತಂದುಬಿಟ್ಟಿದ್ದೀನಿ, ಮತ್ತೆ ರಿಟರ್ನ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನ ಹಸ್ಬೆಂಡ್ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಬರಬೇಕಿತ್ತು. ಆಮೇಲೆ ನಾವು ಮತ್ತೆ ಭಾನುವಾರ ಬೇರೆ ಕಡೆ ಹೋಗೋಕ್ಕಿತ್ತು, ಎಕ್ಸ್ಚೇಂಜ್ ಎಲ್ಲ ಮಾಡ್ಸೋಕ್ಕಾಗಲ್ಲ, ಇದಿರಲಿ ಬಿಡು, ಇದೇ ಒಂಥರ ಆಗುತ್ತೆ ಅದೇ ಒಂಥರ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾದೆ. ಆ್ಯಂಡ್ ರೇಷ್ಮೆನೇ ಅಲ್ವಾ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿದೆ ಸ್ಯಾರಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇನ್ಮೇಲೆ ಯಾವುದು ಪಿಂಕ್ ತೊಗೊಳ್ಳಲ್ಲ, ಲೈಕ್ ಒಂದು ಸ್ವಲ್ಪ ಯೆಲ್ಲೋಯಿಶ್ ಗೋಲ್ಡ್ ಮತ್ತು ಬ್ರೌನ್ ಕಲರ್ದು ನನ್ನ ಹತ್ರನೂ ಬಂದಿಲ್ಲ. ನೆಕ್ಸ್ಟ್ ಅದನ್ನು ನೋಡೋಣ, ಆ ಥರ ಕಾಂಬಿನೇಷನ್ಸ್ಗಳನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷ ಇದನ್ನು ಕೊಡಿಸಿದ್ರು ಅಮ್ಮ. ಇದು ಎಷ್ಟಿದೆ ಪ್ರೈಸ್, ಇದು 5,900 ಇದೆ ಸೀರೆ ಪ್ರೈಸು. ತುಂಬ ಚೆನ್ನಾಗಿದೆ, ನೋಡ್ಬೋದು ಇಷ್ಟು ಚೆನ್ನಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೀರೆ, ಸಖತ್ತಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ್ಯಂಡ್ ನೀವು ನೋಡ್ಬೋದು ಇದ್ರದ್ದು ಬಾರ್ಡರ್ ಕೂಡ ಇಷ್ಟು ಚೆನ್ನಾಗಿದೆ, ಪಿಂಕ್ ಕಲರ್ ಮೇಲೆ ಗೋಲ್ಡ್ ಜರಿಯಲ್ಲಿ ವ್ಯೂ ಮಾಡಿದ್ದಾರೆ. ಆ್ಯಂಡ್ ಮಧ್ಯ ನಿಮಗೆ ಸ್ಯಾರಿಗೆ ಈ ಥರ ಬುಟ್ಟ ಬರುತ್ತೆ ಅಷ್ಟೇ. ಇದೊಂದು ಸ್ವಲ್ಪ ಲೈಕ್ ಗಂಡ ಬೇರುಂಡ ಥರ ಕಾಣಿಸುತ್ತೆ, ಬಟ್ ಗಂಡ ಬೇರುಂಡ ಅಲ್ಲ, ಇದು ಬೇರೆ ಡಿಸೈನ್ಸು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಮೇಲ್ಗಡೆ ಪಾರ್ಟಿಗೆ ಬರೋವಂಥ ಬಾರ್ಡರ್. ಇದು ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಧನಲಕ್ಷ್ಮಿ ಟ್ರೈ ಮಾಡಬೇಕು ಅಂದರೆ ಈ ಥರ 5,000-6,000 ರೇಂಜಿಂದು ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಈ ಥರ ಸ್ಯಾರೀಸು. ಆ್ಯಂಡ್ ಸೆಮಿಯಲ್ಲೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಆಪ್ಷನ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸ್ತಾರೆ ಸ್ಟಾಫ್ಗಳು, ಯಾವುದೇ ರೀತಿ ಬೇಜಾರಿಲ್ದಂಗೆ. ಸೊ ಅದು ಒಂದಲ್ಲಿ ಖುಷಿ ಆಗುತ್ತೆ. ನೀವು ಎಷ್ಟೇ ವೀಡಿಯೋಸ್ ತೋರಿಸಿದ್ರು ಪಾಪ ಅಷ್ಟು ಅಚ್ಚುಕಟ್ಟಿಂದ ತೋರಿಸ್ತಾರೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಲೇ ಹೇಳ್ಬೋದು ನನಗಲ್ಲಿ. ಸೊ ಚೆನ್ನಾಗಿದೆ. ಆ್ಯಂಡ್ ಈ ಥರ ಕಾಣುತ್ತೆ ಸ್ಯಾರಿ. ಹೇಗೆ ಕಾಣಿಸುತ್ತೆ, ಹೆಂಗಿದೆ ಕಲೆಕ್ಷನ್ಸ್, ನಾನು ತಂದಿರೋ ಸೀರೆಗಳು ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇದ್ರದ್ದು ಬ್ಲೌಸ್ ಮತ್ತು ಇದು ಹೆಂಗಿದೆಪ್ಪ, ಇದೆಲ್ಲೋಗಿದೆ, ಇದೆಲ್ಲೋ ಒಳಗೋಗ್ಬಿಟ್ಟಿದೆ ಗಾಯ್ಸ್, ಇದೆಲ್ಲೋ ಒಳಗೋಗಿ ಸೇರ್ಕೊಬಿಟ್ಟಿದೆ ಸೀರೆದು. ನಿಮಗೆ ಇದನ್ನು ತೋರಿಸೋಣ ಅಂದರೆ ಇದು ಬ್ಲೌಸ್ ಬರುತ್ತೆ. ಇದಕ್ಕೆ ನೋಡಿ ಈ ಥರ ಬ್ಲೌಸ್ ಬರುತ್ತೆ. ಇದು ಬ್ಲೌಸು ಸಾರಿ, ಇದು ಕಲರ್ ಬ್ಲೌಸ್, ಈ ಕಲರ್ ಬ್ಲೌಸ್ ಬರುತ್ತೆ. ಆ್ಯಂಡ್ ಈ ಥರ ಇದೆ ನೋಡಿ, ಈ ಥರ ರೇಷ್ಮೆ ಥರನೇ ಇದೆ. ಇದು ಫುಲ್ ಬಿಚ್ಚಾಗಲ್ಲ ನಂಗೆ. ಈಗ ಬಿಚ್ಬಿಟ್ರೆ ಈಗ ಇದನ್ನೆಲ್ಲ ಹೆಂಗೆ ಗೊತ್ತಾ, ಭದ್ರಾವತಿಗೆ ತೊಗೊಂಡೋಗ್ಬೇಕು ನಾನು ನಾಡ್ದು ಊರಿಗೆ ಹೋಗೋಕ್ಕೆ ಹಬ್ಬಕ್ಕೆ. ಸೊ ಹಾಗಾಗಿ ಇವನ್ನೆಲ್ಲ ಹಿಂಗೆ ಬಿಚ್ಕೊಂಡು ಮತ್ತೆ ಮಡ್ಚಕ್ಕೆಲ್ಲ ಆಗಲ್ಲ ನನಗೆ. ಅದಕ್ಕೋಸ್ಕರ ಫುಲ್ ಓಪನ್ ಮಾಡಿ ತೋರಿಸಿಲ್ಲ. ಖಂಡಿತ ಇದನ್ನು ಯಾವಾಗಾದರೂ ಹುಟ್ಟಾಗ ಹೇಳ್ತೀನಿ ನಿಮಗೆ, ಯಾವಾಗ ತೋರಿಸಿದ್ನಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ಬೇಜಾರು ಏನೂ ಆಗಲ್ಲ ನನಗೆ. ಇಷ್ಟು 1,000 ರೂಪಾಯಿ ಸೀರೆಗಳನ್ನ ತೊಗೊಂಡ್ಬಂದಿರ್ತೀವಿ, ಬ್ಲೌಸ್ ಹೊಲ್ಸೋಕ್ಕೇ ಬೇಕು 3,000-4,000 ರೂಪಾಯಿ. ಅದೇ ಬೇಜಾರಾಗುತ್ತೆ. ಅದಕ್ಕೆ ಇವೆರಡಕ್ಕೆ ಏನೋ ಬೇರೆ ಐಡಿಯಾ ಮಾಡ್ಕೊಂಡಿದ್ದೀನಿ ಇವತ್ತು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ ನಾನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಈ ಸೀರೆಗೆ ಅಂತ. ತುಂಬ ಏನು ದೊಡ್ಡದಾಗ ಏನು ಐಡಿಯಾ ಇಲ್ಲ, ಸಿಂಪಲಾಗಿ ಒಂದು ಐಡಿಯಾ ಉಟ್ಕೊಂಡಿದ್ದೀವಿ. ಆ್ಯಂಡ್ ಈ ಥರ ಮಾಡೋಣ, ಪ್ರತಿ ಬ್ಲೌಸಸ್ಗೂ ಡಿಸೈನ್ ಮಾಡ್ಸೋಕ್ಕೆ 2,000-3,000 ಕೊಡೋಕ್ಕೆ ಸಾಕಾಗ್ಬಿಟ್ಟಿದೆ ಬ್ಲೌಸ್ಗಳಿಗೆ.
ಈ ವರ್ಷ ಎಕ್ಸ್ಪೆಷಲಿ ಮದುವೆ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು, ಹಾಗಾಗಿ ತುಂಬ 5000 ಮೇಲೆ ತೊಗೊಂಡ್ರೆ ಮಾತ್ರ ಬ್ಲೌಸ್ನ ಡಿಸೈನ್ ಮಾಡಿಸೋದು ಅಂತ ಡಿಸೈಡ್ ಮಾಡಿಕೊಂಡು ಇವೆರಡಕ್ಕೆ ಒಂದು ಸ್ವಲ್ಪ ಆಲ್ಟರ್ನೇಟ್ ಬೇರೆ ಏನಾದರೂ ಹುಡ್ಕೋಣ ಡಿಸೈನಿಗೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಇವತ್ತು ಸಂಜೆ. ಸೊ ನೋಡೋಣ, ಅದನ್ನು ಕೂಡ ನಿಮ್ಮ ಜೊತೆ ಬ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. ಸೊ ಹೇಗಿದೆ ಧನಲಕ್ಷ್ಮಿ ಸಿಲ್ಕಲ್ಲಿ ಕಲೆಕ್ಷನ್ಸ್ ಅಂತ ನೀವು ನೋಡಿದ್ದೀರಾ, ಆ್ಯಂಡ್ ತುಂಬ ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ತುಂಬ ಜನ ಅನ್ಕೋತಿರ್ತೀರಾ ಯಾವಾಗಲೂ ನಾನು ಪ್ರಮೋಷನ್ ವಿಡಿಯೋಸ್ ಅಂತ. ಗಾಯ್ಸ್, ನಿಜವಾಗ್ಲೂ ಒಂದು ಪ್ರಮೋಷನ್ ವಿಡಿಯೋಸ್ ಯಾವುದೂ ಇಲ್ಲ. ಎಲ್ಲದನ್ನು ಇದೆಲ್ಲ ನನ್ನ ಓನ್ ಯೂಸ್ಗೆ ಅಂತಲೇ ತಂದಿರೋದು. ಇದೆಲ್ಲ ಬ್ಲೌಸ್ ರೆಡಿ ಮಾಡಿ ಸ್ಟಿಚ್ ಮಾಡಿ ಹಾಕೋತೀನಿ. ಯಾಕೆಂದರೆ ಇದೆಲ್ಲ ನಾನು ತಗೊಂಡಿರೋದು ದುಡ್ಡು ಕೊಟ್ಟು. ಅದಾದಮೇಲೆ ಏನಂದರೆ ನಾನು ಮೀಶೋದಾಗಿರ್ಬೋದು, ಫ್ಲಿಪ್ಕಾರ್ಟ್ದಾಗಿರ್ಬೋದು ಅಥವಾ ಮಿಂತ್ರಾದಾಗಿರ್ಬೋದು ಏನಾದರೂ ನಾನು ವ್ಲಾಗ್ಸ್ ಮಾಡಿದ್ರೆ, ಹೌಲ್ ವ್ಲಾಗ್ಸ್ ಮಾಡಿದ್ರೆ ನೀವು ಅದನ್ನ ಪ್ರಮೋಷನ್ ಅಂತ ಮಿಸ್ಗೈಡ್ ಮಾಡ್ಕೋತಾ ಇದ್ದೀರಾ. ಖಂಡಿತ ಇಲ್ಲ, ಅದೆಲ್ಲ ಜಸ್ಟ್ ಹೌಲ್ ವಿಡಿಯೋಸ್ ಆಗಿರುತ್ತೆ. ಬಿಕಾಸ್ ನನಗೆ ಈ ಥರ ವಿಡಿಯೋಸ್ ಮಾಡಿದ್ರೆ ಮಾತ್ರ ವ್ಯೂಸ್ ಆಗುತ್ತೆ. ಸಮ್ಟೈಮ್ಸ್ ಅದರಿಂದ ಒಂದು ಸ್ವಲ್ಪ ಅರ್ನಿಂಗ್ಸ್ ಕೂಡ ಆಗುತ್ತೆ. ಅದು ಬಿಟ್ಟರೆ ನಾನು ಡೈಲಿ ವ್ಲಾಗ್ಸ್ ಕೂಡ ಮಾಡೋಕ್ಕೆ ಬೇಜಾರೇನಿಲ್ಲ. ನನಗೂ ಮನೇಲಿ ಕೆಲಸ, ಮಗುನ ನೋಡ್ಕೋ, ಅದು ಇದು ಅನ್ನೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಇವತ್ತು ನೋಡ್ರಿ, ಎಲ್ಲ ಕೆಲಸ ಮುಗಿಸಿ ಅವಳನ್ನು ಮಲಗಿಸಿ ನಾನು ಈ ವಿಡಿಯೋಸು ಇನ್ಸ್ಟಾಗ್ರಾಮಿಗೆ ವಿಡಿಯೋಸ್ಗೆಲ್ಲ ಶೂಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ 3:30 ಆಗೋಯ್ತು. 2 ಫೋನ್ ಇದ್ರೆ ಹೆಂಗೋ ಮೇಂಟೈನ್ ಮಾಡ್ಬೋದು. ಅದೊಂದು BTS ವಿಡಿಯೋಸ್ ಥರನೋ ಏನೋ ಮಾಡ್ಬೋದು. ಒಂದೇ ಫೋನಲ್ಲಿ ಎಲ್ಲದನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆ್ಯಂಡ್ ಡೈಲಿ ಬೆಳಗ್ಗೆ ಎದ್ದು ನಾನು ಅಡುಗೆ ಮಾಡೋದನ್ನೇ ತೋರಿಸಿದ್ರೆ, ಡೈಲಿ ಬೆಳಗ್ಗೆ ಎದ್ದು ನನ್ನ ಮನೆ ಕಸ ಗುಡಿಸ್ತೆ ನೆಲವಸ್ತಾ ಇದೆ ಅಂದರೆ ನಿಮ್ಗೆ ಅದನ್ನು ಕೂಡ ನೋಡೋಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ದಿನ ಹೌಲ್ ವಿಡಿಯೋಸ್ನೆಲ್ಲ ಮಾಡೋಣ ಅಂತ. ಆ್ಯಂಡ್ ಇವಾಗ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಚಾನಲ್ ಲೋಗ್ ಆಗಿಬಿಟ್ಟಿದೆ. ಅದನ್ನ ಮತ್ತೆ ನಾನು ತೊಗೊಂಡೋಗಿ ಒಂದು ಹಂತಕ್ಕೆ ನಿಲ್ಲಿಸ್ಬೇಕು ಅಂದರೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ಒಂದಷ್ಟು ಈ ಥರ ವ್ಲಾಗ್ಸ್ ಮಾಡಿದ್ರೆ ಶೇರ್ಸ್ ಜಾಸ್ತಿ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗೋದ್ರಿಂದ ಒಂದು ಸ್ವಲ್ಪ ಚಾನಲ್ಗೆ ಇನ್ನು ಸ್ವಲ್ಪ ಗ್ರೋತ್ ಚೆನ್ನಾಗಿ ಸಿಗುತ್ತೆ. ಅವಾಗ ಬೇಗ ಒಂದು ಲೆವೆಲಿಗೆ ಬಂದು ನಿಂತ್ಕೊಳುತ್ತೆ. ಅದಾದಮೇಲೆ ನೀಟಾಗಿ ವ್ಯೂಸ್ ತೊಗೊಂಡ್ಬಿಡುತ್ತೆ. ತುಂಬ ಲೋಗ್ ಹೋದಾಗ ಅದು ವ್ಯೂಸೇ ತೊಗೊಳೋದಿಲ್ಲ. ನೀವು ನೋಡಿರ್ಬೋದು ಲಾಸ್ಟ್ ಒಂದು 2 ವೀಡಿಯೋಸಲ್ಲಿ ಹಾಗೆ ಆಗಿದೆ. ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಎರಡನ್ನೂ ಮೇಂಟೈನ್ ಮಾಡೋಕ್ಕೆ. ಅಟ್ ಎ ಟೈಮ್ ನನಗೇನಾಗುತ್ತೆ, ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಕಡೆ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟು ಅಲ್ಲಿ ಲೋ ಆಗುತ್ತೆ ಪ್ರೊಫೈಲ್, ಇಲ್ಲಿ ಬಂದರೆ ಇಲ್ಲಿ ಲೋ ಆಗುತ್ತೆ. ಸೊ ಈ ಒಂದು ಕನ್ಫ್ಯೂಷನಲ್ಲಿ ಏನು ಮಾಡೋದು ಅನ್ನೋ ಕನ್ಫ್ಯೂಷನಲ್ಲೇ ಓಡಾಡ್ತಾ ಇದ್ದೀನಿ ಸದ್ಯಕ್ಕೆ. ನಾನು ಆದಷ್ಟು ವ್ಲಾಗ್ಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಹಬ್ಬಗಳ ವ್ಲಾಗ್ಸು ಈ ಥರದ್ದೆಲ್ಲ ಖಂಡಿತ ಮಾಡ್ತೀನಿ. ಬರೀ ಹೌಲೇ ಮಾಡಲ್ಲ. ಆ್ಯಕ್ಚುಲಿ ನಂದು ಚಾನೆಲ್ ಓಪನ್ ಮಾಡಿದ್ದೆ ನಾನು ವ್ಲಾಗ್ಸ್ ಮಾಡೋಕ್ಕಂತ. ಸೊ ಖಂಡಿತ ವ್ಲಾಗ್ಸ್ನ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಟೈಮ್ ಕೊಡಿ, ಬೇಜಾರಾಗಬೇಡಿ. ನನಗೂ ಕೂಡ ಮಗು ನೋಡಿಕೊಂಡು, ನಿಮಗೆ ಗೊತ್ತಿರುತ್ತೆ ಮಗು ನೋಡಿಕೊಂಡು ಎಲ್ಲ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು. ಸೀರಿಯಸ್ಲಿ ಬೆಳಗ್ಗೆ ಎದ್ದಾಗ ನನಗೆ 8:30 ಎದ್ದೇಳೋದೇ ಕಷ್ಟ ಆಗ್ತಿರುತ್ತೆ. ರಾತ್ರಿ ಪಾಪ 3 ಗಂಟೆಗೆ ಮಲಗಿರ್ತಾಳೆ. ಅವಳನ್ನು ಮತ್ತೆ ಮಲಗಿಸಿ ನಾನು 3 ಗಂಟೆಗೆ ನಿದ್ದೆ ಮಾಡಿದ್ರೆ 8:30 ಎದ್ದು ನನಗೆ ಅಡುಗೆ ಮಾಡೋಕ್ಕೆ ಅಷ್ಟೊಂದು ಪೇಷನ್ಸ್ ಇರಲ್ಲ. ಅಯ್ಯೋ ಏನು ಮಾಡೋದು ತಿಂಡಿ ಏನು ಮಾಡೋದು ಅಂತ ಟಕ್ ಮಾಡಿ ಒಂದು ಬಾಕ್ಸಿಗೆ ಕಟ್ಟಿ ಅವರಿಗೆ ಕರೆಕ್ಟ್ ಟೈಮಿಗೆ ಕಳಿಸ್ಕೊಟ್ಬಿಟ್ರೆ ಸಾಕು ಅನ್ನೋ ಥರಕ್ಕೆ ನನ್ನ ಮೈಂಡ್ ಇರುತ್ತೆ. ಅದರಲ್ಲಿ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಖಂಡಿತ ಆ ಮೈಂಡ್ ಸೆಟ್ಟಲ್ಲಿ ನನಗೆ ಓಡೋದೇ ಇಲ್ಲ. ಯಾಕೆಂದರೆ ಕ್ಯಾಮ್ರಾ ಇಟ್ಕೊಂಡು ಆ ಆ್ಯಂಗಲ್ ಈ ಆ್ಯಂಗಲ್ ಅದು ಸರಿ ಬರ್ತಿದೆಯಾ ಇದು ಸರಿ ಬರ್ತಿಲ್ವಾ ಅಂತ ನೋಡೋಷ್ಟಿಗೆ 1 ಅವರ್ ಬೇಕಾಗುತ್ತೆ ಎಕ್ಸ್ಟ್ರಾ ನೀವು ವ್ಲಾಗ್ ಮಾಡ್ತೀರಾ ಅಂದರೆ. ಸೊ ಹಾಗಾಗಿ ಸ್ವಲ್ಪ ನನಗೆ ಅದು ಕೂಡ ಒಂದು ಸ್ವಲ್ಪ ಎಲ್ಲೋ ಎಫೆಕ್ಟ್ ಆಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗಾರ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.